ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಕಾಟೇರಮ್ಮ ಟೆಂಪಲ್ ತೋರಿಸ್ತೀನಿ. ಹೊಸಕೋಟೆ ಹತ್ರ ಉಪ್ಪಾರಹಳ್ಳಿ ಅಂತ, ಅಲ್ಲಿ ಕಾಟೇರಮ್ಮ ಟೆಂಪಲ್ ಇದೆ. ಅಮ್ಮನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಇಲ್ಲಿ ಅಮ್ಮನ ಪವಾಡ ತುಂಬ ಇದೆ, ತುಂಬ ಅಂದರೆ ತುಂಬ ಇದೆ. ಅಂದರೆ ನಮ್ಮ ಜೀವನದಲ್ಲಿ ಆಗಿರೋಂಥದ್ದೇ ನಾನು ಅಮ್ಮನ ಕಡೆಗೆ ಹೇಳ್ತೀನಿ. ಏನಂದರೆ ನಮ್ಮ ಮಾವಾಗೆ ಸ್ವಲ್ಪ ಮೈ ಹುಷಾರಿಲ್ದಿರಾಗಿತ್ತು, ತುಂಬ ಅಂದರೆ ತುಂಬ ಮೈ ಹುಷಾರಿಲ್ದಿರಾಗಿತ್ತು. ಆಗ ಯಾರೋ ಹೇಳಿದರು, ಈ ಥರ ಅಮ್ಮಗೆ ಹರಕೆ ಕಟ್ಕೊಂಡ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಾರೆ ಅಂತ. ಬೇರೆ ಹೋಗಿದ್ದು ಹರಕೆ ನಾವೇ ಹೊತ್ಕೊಂಡು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹರಕೆ ಕಟ್ಕೊಂಡು ಬಂದ್ರಿ ಅಷ್ಟೇ. ಅಮ್ಮಗೆ ಈ ಥರ ನಮ್ಮ ಮಾವಿಗೆ ಚೆನ್ನಾಗಾದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಮ್ಮ ನಾನು ಅಂತ ಹರಕೆ ಹೊತ್ಕೊಂಡು ಬಂದೆ ಅವತ್ತು. ಇಲ್ಲಿ ಅಮ್ಮ ನಮ್ಮ ಮಾವಾಗೆ ಚೆನ್ನಾಗಿ ಮಾಡಿಕೊಂಡ್ರು. ಒಂದು ವಾರದಲ್ಲೆಲ್ಲ ರೆಡಿ ಆಗ್ಬಿಟ್ಟು ನಮ್ಮ ಮಾವ. ನಿಜವಾಗ್ಲೂ ಅಮ್ಮಗೆ ಹರಕೆ ಹೊತ್ಕೊಂಡು ಹೋದ್ಮೇಲೆ ನಮ್ಮ ಮಾವ ಒಂದು ವಾರಕ್ಕೆಲ್ಲ ರೆಡಿ ಆಗ್ಬಿಟ್ರು ಮಾವ. ನಾವೇನೂ ಹರಕೆ ಹೊತ್ಕೊಂಡಿಲ್ಲ. ಏನಂದರೆ ಅಮ್ಮ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ನಮ್ಮ ಮಾವ ಚೆನ್ನಾಗಾದರೆ ಸಾಕು, ನಿನ್ಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಮ್ಮ ಅಂತ ಹರಕೆ ಹೊತ್ಕೊಂಡು ಬಂದೆ ಅಷ್ಟೇ ಮನೆಗೆ. ಒಂದು ವಾರಕ್ಕೆಲ್ಲ ಬಂದು ಒಂದು 2-3 ದಿನಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಾದರು. ಆಮೇಲೆ ಒಂದು ವಾರಕ್ಕೆಲ್ಲ ಚೆನ್ನಾಗಾಗ್ಬಿಟ್ರು. ಮತ್ತು ಒಂದಿನ ಸರಿ ಆದಮೇಲೆ ಒಂದಿನ ಹೋದ್ರಿ, ಮತ್ತೆ ಪೂಜೆ ಮಾಡಿಸ್ಕೊಂಡ್ರಿ. ಎಪ್ಪಕ್ಕೆ ಸ್ವಲ್ಪ ಶುಗರೆಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಶುಗರು ಬಿ ಪಿ. ಮತ್ತೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಅಮ್ಮ ಶುಗರು ಬಿ ಪಿ ಎಲ್ಲ ಜಾಸ್ತಿ ಇದೆ, ಎಲ್ಲ ನೀನೇ ಕಮ್ಮಿ ಮಾಡ್ಕೋಬೇಕು ಅಂತ ಅಲ್ಲಿ ಸುಮ್ಮನೆ ನಾವೇ ಹೇಳ್ಕೊಂಡು ಹರಕೆ ಇಟ್ಕೊಂಡು ಬಂದ್ರಿ ಅಷ್ಟೇ. ಮಾವಾಗೆ ಬಂದು 3-4 ದಿನಕ್ಕೆಲ್ಲ ಶುಗರೆಲ್ಲ ಚೆಕ್ ಮಾಡಿಸಿದ್ರಿ. ಶುಗರೆಲ್ಲ ಸ್ವಲ್ಪ ನಾರ್ಮಲ್ ಇದೆ ಅಂತ ಬಂತು. ನಾವು ಯಾರಿಗೂ ಹೇಳಿಲ್ಲ, ಆದರೆ ನಾನು ವೀಡಿಯೋಸ್ ಮಾಡ್ತಿರೋದ್ರಿಂದ ವೀಡಿಯೋಸಲ್ಲಿ ಹಾಕೋಣ ಅನ್ನೋ ಸ್ವಲ್ಪ ಯಾಕೋ ನನಗನ್ನಿಸ್ತು, ಅದರಿಂದ ಹಾಕ್ತಾಯಿದ್ದೀನಿ. ಇದು ಮುನೇಶ್ವರಪ್ಪ ಇವರು. ಎಲ್ಲ ಚೆನ್ನಾಗಿದೆ, ಯಾರು ಏನಲ್ಲಿ ಏನು ತೊಂದರೆ ಇಲ್ಲ. ನಾವು ಹರಕೆ ನಾವೇ ಕಟ್ಕೊಂಡು ಮತ್ತು ನಾವೇ ಹರಕೆ ತೀರಿಸ್ಕೊಬರ್ಬೋದು. ನಮ್ಮ ಹರಕೆ ಎಲ್ಲ ಅಮ್ಮ ಒಳ್ಳೇದು ಮಾಡಿದ್ಮೇಲೆ ಯಾರಿಗಾದ್ರೂ ಏನಾದರೂ ತೊಂದರೆ ಏನಾನ ಇದ್ದರೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಮ್ಮ ಹತ್ರ ಹರಕೆ ಕಟ್ಕೊಂಡು ಬನ್ನಿ. ಬೇರೆ ಪೂಜೆ ಮಾಡಿಸ್ಕೊಂಡು ಬಂದರೆ ಸಾಕು. ಹರಕೆ ಕಟ್ಕೊಂಡು ನಾವೇ ನಮಗೆ ಎಷ್ಟು ಶಕ್ತಿ ಇರುತ್ತೋ ನಮ್ಮ ಕೈಲಾದಷ್ಟು ಶಕ್ತಿ ನಾವು ಇಟ್ಕೊಂಡು ಬಂದರೆ ಅಮ್ಮ ಒಳ್ಳೇದು ಮಾಡ್ತಾಯಿತ್ತು ಎಲ್ಲರಿಗೂ.